ಪ್ರಭು ನಮನ. ಎಲ್ಲರಿಗೂ ಪ್ರಣಾಮ. ಇಂದು ಪವನ ಮುಕ್ತ, ಇದು ಪೂರ್ವ ತಯಾರಿ ಆಸನ ಮಾಡೋಣ. ಇವತ್ತು ಪೂರ್ವ ತಯಾರಿ ಆಸನದಲ್ಲಿ ಕೆಲವೊಂದು ಆಸನಗಳನ್ನು ಇಂದು ಮಾಡೋಣ, ಎಲ್ಲರೂ ಕೂಡಿ ಸಮೂಹಕವಾಗಿ. ಎರಡನೇದ್ದು, ಇದು ಮಾಡಿದ ಬಳಿಕನೇ ಪ್ರಧಾನ ಆಸನಗಳನ್ನು ಮಾಡುವಂಥದ್ದು. ಪೂರ್ವ ತಯಾರಿ ಆಸನ ನಿಮ್ಮ ಶರೀರವನ್ನು ಎಲ್ಲ ಸರ್ವಾಂಗಗಳಿಗೆ ಹಿಂದೆ ಮುಂದೆ ಮಾಡಿ ಸರ್ವಾಂಗವನ್ನು ಸುಂದರಗೊಳಿಸ್ತದೆ. ಅದಕ್ಕಾಗಿ ಕಾಲ ಕಟ್ ಮಾಡಿ ಮಲಗಿಕೊಳ್ಳಿ. ಸ್ವಲ್ಪ ಇಟ್ಟಲ್ಲ, ನೀವು ಸ್ವಲ್ಪ ಇಟ್ಟತ್ತೆ, ಲೆಫ್ಟ್ ಸ್ವಲ್ಪ ಲೆಫ್ಟ್, ಅರೌಂಡ್ ಲೆಫ್ಟ್ ಲೆಫ್ಟ್. ಹಾಂ, ಮಲ್ಕೊಳ್ಳಿ. ಕಾಲು ಕೂಡಿಸಿರಿ. ಈಗ ಎಲ್ಲರ ಕಾಲು 20 ಅಂದರೆ 20 ಡಿಗ್ರಿನೇ ಎತ್ತದು. 1 20 ಡಿಗ್ರಿ ಎತ್ತಿ, 2 40, 3 4, ಪಾದ ಹಿಂದೆ ಮುಂದೆ. ಇದಕ್ಕೆ ಅರ್ಧ ಹಲಾಸನ ಅಂತ ಕರೀತಾರೆ. ಮೋಡ ಹೇಗೆ ಕೊಡ್ತಾವೆ ನೋಡಿ. ಗುಟ್ನ ಸೀದಾ, ಮೊಣಕಾಲು ಸೀದಾ, ಸ್ವಲ್ಪ ಹೊತ್ತು ನಿಲ್ಲಿ. ಇದರಿಂದ ಆನೆಕಾಲು ಬಾವುಗಳು ಕಡಿಮೆ ಮಾಡ್ತದೆ. ರಕ್ತ ಸಂಚಾರ ಹೃದಯದತ್ತ ಹೆಚ್ಚಾಗಿ ರಕ್ತವನ್ನು ಶುದ್ಧಿಗೊಳಿಸ್ತದೆ. ಕಾಲಿನ ಬಾವು ನೋವುಗಳನ್ನು ನಿವಾರಣೆ ಮಾಡಿ ನಿಮ್ಗೆ ಆರಾಮ ಅನ್ನಿಸ್ತದೆ. ಅದಕ್ಕೆ ವಾಪಸ್ 5, ಸ್ವಲ್ಪ ಸ್ವಲ್ಪ, 6 7 8, ರಿಲ್ಯಾಕ್ಸ್. 1 ಸ್ವಲ್ಪ ಇಟ್ಟಿಡ್ರಿ, ಹತ್ತಕ್ಕೆ ಇನ್ನೂ ಕಡಿಮೆ, ಇನ್ನೂ ಕಡಿಮೆ. 2 ಕಾಲು ತೆಗೆದು ಬರ, 2 ಕಡಿಮೆ. 3 ಕುಟ್ಟಿಸಿದ. 4 ಮೊಣಕಲ್ಸಿದ. ಪಾದ ಮುಂದೆ ಹಿಂದೆ. ನಿರಂಜನ ರಷ್ಟಕ್ಕೆ ಕಲ್ಲು ಕತ್ಲು ಹಿಡಿದು ರಷ್ಟ ಸ್ವಲ್ಪ ಅಷ್ಟಿಡಿ. ಕುಟ್ಟಿಸಿದ. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಮೊಣಕಲ್ಸಿದ. ರಮೇಶ್ ಎತ್ತು ಕಾಲು ಎತ್ತಿನ ಬಿಡುವಾಗಿಲ್ಲ. ವಾಪಸ್ 5 ನಿಲ್ಲಿಸಿ ಸ್ವಲ್ಪ ಹೊತ್ತು. ಎಷ್ಟು ತೆಗೆಡ್ತೀರಿ. 6 ನಿಲ್ಲಿ. 7 ನಿಲ್ಲಿ ಸ್ವಲ್ಪ ಹೊತ್ತು. 8 ರಿಲ್ಯಾಕ್ಸ್. ಇದು ಅರ್ಧ ಹಲಾಸನ. ಮಕರಾಸನ ಬನ್ನಿ. ವಿಪರೀತ ಕರಣಿ. 1 2 3 4 5 ನೋಡಿ, ಇಷ್ಟೇ. ಗೊತ್ತಾಯ್ತಾ? ಆ ಬಳಿಕ 6 ಆರಾಮ್ ಬರೋದಂಗೆ. 7 8 9 10 10ಕ್ಕೆ ಮುಗಿತಿದೆ. ಗೊತ್ತಾಯ್ತಾ? ಸ್ಟಾರ್ಟ್. ಮನೆಯಿದೆ. 1 ಸ್ವಲ್ಪ ಕಾಲಿ 27 ಡಿಗ್ರಿ. 2 3 ಮೊಣಕಲ್ಲು ಸೀದಾ ಪರಸ್ಪರ. 4 ಎತ್ತಿ, ಕಾಲು ಮೇಲೆ ಎತ್ತಿ, ಸೊಂಟಕ್ಕೆ ಕೊಡಿ. ಕಾಲು ಮೇಲೆ ಎತ್ತಿ, ಕಾಲು ಮೇಲೆ ಸೊಂಟಕ್ಕೆ ಯಾವ್ದಾರ ಸ್ವಲ್ಪ ಹೊತ್ತು ನಿಲ್ಲಿ. ಇದಕ್ಕೆ ವಿಪರೀತ ಕರಣಿ ಅಂತಾರ. ಸರ್ವಾಂಗಾಸನ ಮಾಡೋ ಮೊದಲು ಇದು ಮಾಡಬೇಕು. ಈ ಆಸನ ಮಾಡೋದ್ರಿಂದ ನಿಮ್ಮ ರಕ್ತ ಸಂಚಾರ ಮಸ್ತಿಷ್ಕದ ಕಡೆ ಹೆಚ್ಚಾಗ್ತದೆ. ಕಾಲಿನಲ್ಲಿರುವ ಅಶುದ್ಧ ರಕ್ತವೆಲ್ಲ ಶುದ್ಧಗೊಳ್ಳುತ್ತದೆ. ಕಾಲಿನ ಬಾವು ನೋವುಗಳು ನಿವಾರಿಸ್ತದೆ ಮತ್ತು ಮುಖದಲ್ಲಿ ಸುಂದರತೆ ಹೆಚ್ಚಾಗ್ತದೆ. ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದೆ. ವಾಪಸ್ 7 ಸ್ವಲ್ಪ ಬಿಡಿ. 8 9 10 ರಿಲ್ಯಾಕ್ಸ್. ನೀವು ನಿರಂಜನ್ ದೇವ್ರ ಕಾಲುಗಳು ಸ್ವಲ್ಪ ಕ್ರಮವಾಗಿ ಹೋಗಬೇಕು. ಎಲ್ಲಿ ನಿಲ್ಲಿಸಿರ್ತೀರ ಅಲ್ಲೇ ನಿಲ್ಲಿಸಿರ್ತೀರಿ. ಮುಂದೆ ಇಂದ ಮೂಮೆಂಟ್ ಮಾಡಲ್ಲ. ಇನ್ನೊಮ್ಮೆ 1
ಸೀದಾ 3 ಸ್ವಲ್ಪ ಅಂಕಲ್ ಸೀದಾ 4 ಇನ್ನೆಲ್ಲ ಎತ್ತಂಗಿಲ್ಲ 5 4 ಅರ್ಧನೇ ಬಂದಿರ್ತದೆ ಅರ್ಧ ಲಾಸ್ ಅಂತದ ವಿಪರೀತ ಕರಣಿ 5 ಎತ್ತಿ ಮೇಲೆ ನನ್ನ ತಂಗಿ ಕಳತ್ತ ವಾಪಸ್ 6 ಸ್ವಲ್ಪ 7 8 9 ಮಕರಾಸನ ಬರ್ರಿ ಇದ್ರಾಗ ಯಾರು ಮಾಡಿದೆ ಯಾರೆಲ್ಲ ನಿಮಗೆ ಗೊತ್ತಾಗ್ತದೆ ನೋಡಿ. ಅರ್ಧ ಹಲಾಸನ ಮಾಡಿದ್ರಿ ವಿಪರೀತ ಕರಣಿ. ಈಗ ಸರಳ ಭುಜಂಗಾಸನ 1 2 ಇನ್ಹೇ ಡೀಪ್ ಇನ್. ಇದರಿಂದ ಬೆನ್ನು ಕಡಿಮೆ ಮಾಡ್ತದೆ, ಸ್ಲೀಪ್ ಡಿಸ್ಕ್ ನಿಮ್ಗೆ ಯಾವ್ಯಾವ ತೊಂದರೆಗಳಿವೆ ನಿವಾರಣೆ ಮಾಡ್ತದೆ, ಎದೆ ಭಾಗ ವಿಸ್ತಾರವಾಗ್ತದೆ, ಬೆನ್ನಿಗೆ ಆರಾಮ ಅನ್ನಿಸ್ತದೆ. 3 4 ಗೊತ್ತಾಯ್ತಾ? ಇದು ಒಂದು ಮೊದಲದ್ದು ಮಾಡಿರಿ, ಎರಡನೇದು 1 2 ಪಾದ ನೋಡಿ, ಬೇಕಾದಷ್ಟು ನಿಲ್ಬೋದು. 3 4 ಗೊತ್ತಾಯ್ತಾ? ಹಾಗೆ ಮಲಗಿ ಸ್ವಚ್ಛಮೆ ಭುಜಂಗಾಸನ ಮಾಡುವ ತಯಾರಿ ಪೋಷನ್ ಕೈ ಮುಂದೆ, ಕೈ ಇದೆ ಮೊಣಕೈ ನೆಲಕ, ಕೈ ಸಮೀಪ 1 ಇನ್ಹೇಲ್ ಮೇಲೆ ಹೇಳ್ತಾ ಹೋಗಿ, ಹೇಳಿ ಮೇಲೆ ಎಷ್ಟು ಸಾಧ್ಯದಷ್ಟು ಮೊಣಕೈ ನೆಲಕ ಇರ್ಬೇಕು. ಮೊಣಕೈ ನೆಲಕಪ್ಪ ಮೊದಲು ತೋರಿಸಿಲ್ಲ ನಿಮಗೆ, ಕಾಲು ಹಿಂದೆ ಸಮಾಂತರ ಕೂಡಿಸಿರಲಿ. ಕೈ ಭುಜಕ್ಕೆ ಸಮಾಂತರ ಇರ್ಬೇಕು, ಕೈ ಭಾಳ ಅಗಲನೂ ಇರಬಾರ್ದು, ಆರಾಮ ಮಲಗಿರೋದು. 2 ಎಕ್ಸೇಲ್ ಆರಾಮ ವಾಪಸ್ ಅಲ್ಲೇ ಅಷ್ಟೇ ಮಲಗಿಬಿಡಿ. ಚಿನ್ ಟಚ್ ಜಮೀನು. ಪುನಃ ಮತ್ತೊಮ್ಮೆ 1 ಇನ್ಹೇಲ್, ಕೈ ಸೀದಾ ಇಲ್ಲಪ್ಪ, ಹಿಂಗೆ ನೋಡಿ ಕ್ರಮ ಇರ್ಬೇಕು. ಮುಖ ಮೇಲೆ ಪ್ರಸನ್ನತಾ, ವಾಪಸ್ ಸ್ಲೋ, ವಾಪಸ್ 3 ರಿಲ್ಯಾಕ್ಸ್. ಈಗ ಸರಳ ಭುಜಂಗಾಸನ ಆಯಿತು. ಎರಡನೇ ಪ್ರಕಾರ, ಕೈಗಳನ್ನು ಹಸ್ತಗಳನ್ನು ನೆಲಕಚ್ಚಿ 1 ಇನ್ಹೇಲ್, ಕೈ ಕಾಲು ಸುಧಾಕಿ, ಕಾಲು ಕೂಡಿಸಿ, ಕಾಲು ಪಾದ ಕೂಡಿಸಿ ಮ್ಯಾಕ್ ಮಾಡಿ ಇಷ್ಟೇ. ಕಾಲು ಹಿಂದಿಸ್ತಿದ ಪಾದ ಎಡಿಗೆ ಕೊಡಿಸಿ ನೋಡಿ ಮುಂದೆ. 2 ಎಕ್ಸೇಲ್, ಸ್ಲೋ ಬಿಡಬೇಕು. ಭುಜಂಗಾಸನದಲ್ಲಿ ಎರಡನೇ ಪ್ರಕಾರ 1 ಇನ್ಹೇಲ್, ಸ್ಲೋ ಮೇಲೆ ಹೋಗ್ತಾ ಹೋಗ್ರಿ. ಕಾಲು ಕೊಡ್ಸಪ್ಪ, ಕಾಲ ಕಟ್ಟಿ ನಿಲ್ಲಿ ಸ್ವಲ್ಪ. ಆಕಾಶದಾಗ ಇಡೀ ಭೂಮಂಡಲಕ್ಕೆ ಸಾಕಾಗುವಷ್ಟು ನೀರು ತಗೊಂಡು ಹೋಗ್ತಾವೆ ಮೇಲೆ. ಅವು ಎಂದೂ ಭಾರ ಆಯ್ತಂತ ಕೆಳಗೆ ಬಂದೇ ಇಲ್ಲ. ಅದು ಹನಿಯಾಗಿ ನಿಮ್ಮಂಗಲ್ಲ ಒಮ್ಮೆ. 2 ಎಕ್ಸೇಲ್, ಯಾಕೆ ಪಂಚಪ್ಪ ಮೊದಲೇ ಮಕರಾಸನ. ಈಗ ಮಾಡಿದ್ದು ಸರಳ ಭುಜಂಗಾಸನ. ಈಗ ಅರ್ಧ ಶಲಭಾಸನ. ಮೊದಲದ್ದು ಕೈ ಮುಷ್ಟಿ ಮಾಡಿ ಒಳಗಿಟ್ಕೋಬೇಕು. ಒಂದೇ ಬಲಗಾಲ ನೋಡಿ, ಹಿಂಗೆ ಮಡ್ಸಂಗಿಲ್ಲ, ಹಿಂಗೆ ಸೀದಾ ಇರಬೇಕು, ಸೀದಾ. 2 ಇನ್ಹೇಲ್, ಎಕ್ಸೇಲ್. ಇದು ಒಂದನೇ ಪ್ರಕಾರ.
ಎರಡನೇ ಪ್ರಕಾರ 1 2 3 4 ಇವೆರಡು ಸರಳ ಭುಜಂಗಾಸನ ಮಾಡೋಣ್ರಿ. ಸಿದ್ಧತೆ, ಕೈ ಮುಷ್ಟಿ ಮಾಡಿ ಕೆಳಗೆ ತಗೊಳ್ಳಿ. ಮೊಣಕಾಲ ಮೇಲೆ 1 ಇನ್ಹೇಲ್, ಮೊಣಕಾಲು ಮಡ್ಸಂಗಿಲ್ಲ, ಗದ್ದ ನೆಲಕ್ಕಚ್ಚಿ, ನಿಮ್ಮ ಬಲಗಾಲ ಮೇಲೆತ್ತಿ, ನಿಮ್ಮ ಬಲಗಾಲ ಒಂದೇ ಕಾಲು ಯಾಕಡೆ ನೋಡಿ ಹಿಂಗೆ ಬರಬೇಕು, ಮುಂದೈತೆ ಚಿನ್ನ. ವಾಪಸ್ 2 3 ಲೆಫ್ಟ್ ಲೆಗ್ ಸೀದಾ, ಮೊಣಕಾಲು ಸೀದಾ, 4 1 ಇನ್ಹೇಲ್, ರೈಟ್ ಲೆಗ್ ಅಪ್, ನಿರಂಜನ್ ಅವರು ಸೀದಾ ಕಾಲು, ಇದ್ಯಾಕೆ ಹಿಂಗೆ ಆಸರೆ ತಗೊಂಡು ಸೀದಾ ಬಲಕ್ಕೆ ತಗೋ ಕಾಲು, ನಿನ್ನ ಬಲಕ್ಕೆ. 2 ಎಕ್ಸೇಲ್, ಆಪೋಸಿಟ್ ಸೈಡ್ 3 ಇನ್ಹೇಲ್, ನಿಲ್ಲಿಸಿ ಸ್ವಲ್ಪ. ನಿರಂಜನ್ ಅವರು ಎಲ್ಲರೂ ಹೆಂಗೆ ಮಾಡ್ಯಾರ, ನೀ ಹೆಂಗೆ ಮಾಡ್ತೀನಿ ನೋಡಿ ಕ್ರಾಸ್ ಎತ್ತಿ, ಕಾಲ ಮೇಲೆ ಎತ್ತಿ ನಿಲ್ಲಿಸಿ. 4 ಎಕ್ಸೇಲ್, ರಿಲ್ಯಾಕ್ಸ್. ಕಾಲಿದ್ದು ಸೀದಾ ಇರಬೇಕು, ಯಾಕೆ ಹಿಂಗೆ ಇಡ್ತಿ. ಆ ಬಳಿಕ ಈಗ ಮುಂದೆ ಕಾಲು ಸಪೋರ್ಟಿಗೆ ಕೊಡೋದು. ತೊಡೆ ಕೆಳಗ ಕೈ ಮುಷ್ಟಿ ಮಾಡಿ ಒಳಗಡೆ ಇಟ್ಕೊಳ್ಳಿ. 1 ಬಲಗಾಲ ಮೇಲೆತ್ತಿ, 1 ಎಡಗಾಲ ಹಿಂದೆ ಸಪೋರ್ಟ್ ಕೊಟ್ಕೊಳ್ಳಿ. ಅಪ್ಪು ಎಡಗಾಲಿಂದ ಸಪೋರ್ಟ್. ಈ ಭುಜಂಗಾಸನ ನಿತ್ಯ ಮಾಡೋದ್ರಿಂದ ಬೆನ್ನೋವಿನ ಸಮಸ್ಯೆ ಇರಲ್ಲ, ಬಾಗಿದ ಶರೀರ ಸೀದಾಗ್ತಿದೆ ಮತ್ತು ಹಿಂಗೆ ಮಾಡಿ ಹಾಗೆ ಕೊಡಿಸ್ತೀವಿ. ಕಾಲಿಗೆ ಸಪೋರ್ಟ್ ಕೊಟ್ಟು ಸಪೋರ್ಟ್. ಹಾಂ ನೋಡು ಈಗೇನು ಬಂತು ಇರಲಿ. ವಾಪಸ್ 3 opposite leg 1 left leg up right leg से सपोर्टिंग कोड़े एत्ती मेडम काला ಹೇಳ್ತಾ ಇರು. ಅನುಭವಿಸಿ ಸ್ವಲ್ಪ ಎಲ್ಲೆಲ್ಲಿ ಪರಿಣಾಮ ಅನಿಸ್ತದ ನೋಡಿ. ವಾಪಸ್ 2 ಪುನಃ ಮತ್ತೊಮ್ಮೆ ಅಪೋಸಿಟ್ 1 ಮುಖನೇ ಕಾಣಲ್ಲ. ಮುಂದೆ ಕಾಯ್ತು ಮುಂದೆ ಬರೀ ಇಲ್ಲಿ ಬರ್ರಿ ಇಲ್ಲಿ ನಿರಂಜನ್ ಅವರು ಗೇಟ್ ಆಗಿದೆ ಗುರುಜಿ, ಮಾಡಿ ಪ್ರಯತ್ನ. ಗೇಟ್ ಆಗಿದೆ. ವಾಪಸ್ 2 opposite 3 सीधा मणकल सीधा परशुराम मणकल सीधा लेफ्ट लेग ತೊಂಬರಿಲ್ಲ ನೀವು ರೈಟ್ ಇಸಿರಲ್ಲ ಕಾಲು ಲೆಫ್ಟ್ ತೊಂಬರಿಲ್ಲ ನಿಮ್ಮ ಲೆಫ್ಟ್ ತೊಂಬರಿಲ್ಲರು. ಹಾಂ ಈ ಥರ ಇರಬೇಕು, ನಿಮಗೆ ಗೊತ್ತಾಗಲಾರ್ದಂಗೆ ಹೋಗ್ಬಿಡ್ತದೆ. ಫೈವ್ ರಿಲ್ಯಾಕ್ಸ್. ಪರಿಣಾಮ ಅನಿಸ್ತದಲ್ಲಪ್ಪ ಎಲ್ಲೆಲ್ಲಿ? ಬೆನ್ನು, ತೊಡೆ, ಕುತ್ತಿಗೆ, ಎದೆ. ಹಾಂ, ಈಗ ಸರಳ ಧನುರಾಸನ. 1 2 3 ಸರಳ ನೋಡಿ. 4 5 6 ಗೊತ್ತಾಯ್ತಾ?
ಹಾಂ 1 ಬರೀ ಕಾಲ್ ಮಾಡಿ ಬರೀ ಕಾಲ್ ಮಾಡಿಸಪ್ಪ. ಒಂದು ಏನು ಹೇಳಕತ್ತೆ ಸರಣ ಹಂಗೆ ಕೊಡ್ತೀವಿ. ಒಂದಂದ್ರೆ ಬರೀ ಕಾಲ್ ಮಾಡ್ತೀವಿ. 2 ಕಾಲು ಕೈ ಹಿಡ್ಕೊಳ್ಳಿ. ಕೌಂಟ್ ಬಿಟ್ಟು ಹೋಗ್ಬೇಡಿ. 3 ಈಗ ಮಾಡಿ. ನೀವು ಮಾಡಿ ನಾ ಮಾಡೋ ಮಕ್ಳಿಗೆ ಮಾಡಿಸುವಾಗ ಕೌಂಟ್ ಇರಬೇಕಲ್ಲ. ಏಕಕಾಲಕ್ಕೆ ಒಂದು ಶಿಸ್ತು ಇರಬೇಕು. ಎತ್ತಿ ಸ್ವಲ್ಪ ಎತ್ತಿ, ಭಾಳ ಏನಿಲ್ಲ, ಸ್ವಲ್ಪ ಇದು ಸರಳ ಧನುರಾಸನ ಇದು. ಮುಖ ಮೇಲ್ ಮಾಡಿ ವಾಪಸ್ 4 ಅಂದ್ರೆ ಮನೆ ಬಿಡೋದು. 5 ಕಾಲು ಬಿಡಿ, ಕೈ ಎಷ್ಟು ಬಿಡೋದು. 6 ಕಾಲು ಸಿದ್ಧ ಮಾಡೋದು. 1 2 3 ಎತ್ತಿನ ಸ್ವಲ್ಪ ಮೇಲೆ ಬಸ್ ಸ್ವಲ್ಪ ಹೊತ್ತು ನಿಲ್ಲಿ. ತೇಕಡ್ಬೇಡ. ಗಣೇಶ್ ಹಿಡ್ಕೋ. Four, 5 ಯಾಕಪ್ಪ ಮನೋಹರ್ ನೀ ಎಲ್ಲರನ್ನ ಬಿಟ್ಟೆ ನೀ ಆಗ್ಬೇಕು ಹೋಗಿ ಬಿಟ್ಟು. 6 ಇಲ್ಲಿ ಕಾನ್ಸಂಟ್ರೇಷನ್ ಇರ್ತದ ಎಲ್ಲ. ಸರಳ ಧನುರಾಸನದಲ್ಲಿ ಟ್ವಿಸ್ಟ್ ಮಾಡೋದು ಶರೀರ. 1 2 3 4 5 6 ಈ ಥರ ಮಾಡ್ತಾರಾ? ಹಾಂ 1 2 3 ಎಲ್ಲ ರೈಟ್ ಸೈಡ್. 3 ಅಂತ ಯಾಕ 4 ಕೂಗೋಣ. 4 ರೈಟ್ ಸೈಡ್ ಟರ್ನ್ ಪೂರಾ ಬಾಡಿ ಟರ್ನ್. ನಿರಂಜನ್ ದೇವ್ರು ಅನ್ಕೊಮ್ಮೆ ಟರ್ನ್ ಕನ್ಪಡಂಗೆ. ಸೊಂಟ ಬ್ಯಾಗ್ ಮೇಲೆ 5 ಪೂರಾ ಅಪೋಸಿಟ್ ಹೋಗಿ. ತೇಜ್ ಹೋಗಿ, ಸ್ಪೀಡ್ ಹೋಗಿ, ಸ್ಪೀಡ್. 6 7 ಅಪ್ಪು ಜಾಸ್ತಿ. 8 9 10 ರಿಲ್ಯಾಕ್ಸ್. ಹಾಂ ನಿಮ್ಮ ಮ್ಯಾಟ್ ಬಗ್ಗೆ ಸರಿಯಾಗಿರಿ. ನಿಮ್ಮ ಮ್ಯಾಟ್ ಬಗ್ಗೆ ಸರಿಯಾಗಿ. ಕೊಡಿ ಎಲ್ಲರೂ. ಇದುವರೆಗೆ ಹಿಂದೆ ಬಾಗಿ ಮಾಡಿದ್ದೀವಿ. ಈಗ ಮುಂದೆ ಬಾಗಿ ಮಾಡೋದು ಅಪೋಸಿಟ್. ಮೊದಲು ನೋಡಿ 1 ಕಾಲು ಚಾಚಿ. 1 2 ಇನ್ಹೇಲ್ exhale. 3 inhale. 4 exhale. 5 inhale. 6 relax. ಗೊತ್ತಾಯ್ತಾ? ಕಾಲು ಚಾಚ್ ಕೊಡಿ. ಎಲ್ಲರೂ ಲೈನ್ದಾಗಿರ್ರಿ, ಸರಿಯಾದ ಕ್ರಮದಲ್ಲಿ. 1 inhale. ಬೆನ್ನು ಕುತ್ತಿರಿಸಿದ, ಕೈ ಸೀದ, ಬೆನ್ನು ಕುತ್ತಿರಿಸಿದ. 2 exhale. ರೈಟ್ ಸೈಡ್ ಟರ್ನ್, ರೈಟ್ ಲೆಗ್ ಟಚ್. 3 inhale. left leg turn. 4 exhale. ಕಂಪನ್ ಮಾಡ್ಬಿಡ್ಬೇಡ. 5 inhale. relax. 1 inhale. ಕಾಲಗಳು ಬಿಡಿ. 2 exhale. 3 inhale. 4 exhale. 5 inhale. 6 relax. ಸರಿಯಾಗಿ ಕೊಡಿ, ಚಕ್ರ ಕೊಡಿ. ಇದು ಯಾವ ಆಸನ? ಪಾದ ಪ್ರಸಾರ ಪಶ್ಚಿಮೋತ್ಥಾನಾಸನ. ಈಗ ಹಂಸಾಸನ, ಹಂಸ ಪಕ್ಷಿ ಗೊತ್ತಾ? ಮೊದಲು ವಜ್ರಾಸನದಾಗ ಕುಂತೀವಿ. 1 ಈ ಥರ ಕೊಡೋದು. ಕೈಗಳನ್ನು ಇನ್ಹೇಲ್ 2 3 4 ಇಷ್ಟೇ ಮಾಡೋದು. ಮಯೂರಾಸನಕ್ಕಿಂತ ಮೊದಲು ನೋಡಿ
ಕಾಲು ಸೀದಾ ಇರಬೇಕು, ಆರಾಮ್ ಮಾಡೋದು, ಮುಖ ಮುಂದಿರಬೇಕು, ವಾಪಸ್ 5 6 ಗೊತ್ತಾಯ್ತಾ? ಸಿದ್ಧತೆ ಭದ್ರಾಸನದಲ್ಲಿ ಕೊಡಿಲ್ಲ. 1 ಕೈ ಹೀಗಿಡಿ, 2 ಮೊಣಕಾಲ ಮೇಲೆ ಹೊಟ್ಟೆ ಇಡಿ, ಮೊಣಕೈ ಬೆಂಡ್ ಮಾಡಿ, ಮೊಣಕೈ ಮೇಲೆ ಹೊಟ್ಟೆ, 3 4 ಇಷ್ಟ, ಮುಖ ಮುಂದೆ, ಮುಖ ಮೇಲೆ, ಮುಖ ಪೂರ್ಣ ಮೇಲೆ, ಹೊಟ್ಟೆ ಮೂಮೆಂಟ್ ಗೊತ್ತಾಗ್ತದ? ಮುಖ ಮುಂದೆ, ನಾ ಬರುತ್ತೆ ನೀವು ಬರಬೇಡಿ, ನಾನು ನಿಮ್ಮ ಜೊತೆಗೆ ಇದ್ದೀನಿ. ಪಾಪ 6 ಇನ್ನ ಮಾಡೋಣ್ರ? ಯಾಕೆ ಏನಾಯ್ತಪ್ಪ? ಇಲ್ಲಲ್ಲ, ಇನ್ನೊಮ್ಮೆ ಲಾಸ್ಟ್. ಇದರಿಂದ ಕೈಯೆಲ್ಲ ಮಜಬೂತಾಗ್ತಾವ, ಹೊಟ್ಟೆ ಸ್ಥೂಲತೆ ಕಡಿಮೆ ಆಗ್ತದ. ನೀವೆಲ್ಲ ಇತ್ತೀಚಿಗೆ ಮಾಡಕತ್ತಿರಲ್ಲ, ಅದಕ್ಕೆ ಸಹನೆ ಶಕ್ತಿ ಬೇಕು. ಅದಕ್ಕೆ 1 2 ನೋಡಿ, ಆರಾಮ್ ಒಂದು ಅರ್ಧ ಗಂಟೆ ಕೂಡ ನಿಲ್ಬೋದು. ಮುಖ ಮುಂದೆ, ಪ್ರಸನ್ನತಾ ಮುಖದಲ್ಲಿ. ಒಂದೇ ಮಾತರಂ 3 4 ರಿಲ್ಯಾಕ್ಸ್. ಇದಕ್ಕೆ ಯಾವ ಆಸನ ಅಂತಾರ? ಕೂಡಿಸಿದ. ಈ ಥರ ಸರಳ ಕೊಡಿ, ಕೈ ಹಿಂದೆ ಕಟ್ಟಿ ಅಪೋಸಿಟ್ ಮಾಡೋದು. 1 ಇನ್ಹೇಲ್, 2 ಎಕ್ಸೇಲ್. ಕೈ ಮೇಲೆ, 3 ಇನ್ಹೇಲ್, 4 ರಿಲ್ಯಾಕ್ಸ್. ಇನ್ನು ಮಾಡಿ 1 ಈಗ ಇನ್ಹೇಲ್, ಎಕ್ಸೇಲ್. ಕೈ ಮೇಲೆ, ಕೈ ಮೇಲೆ ಎತ್ತಿ ಮೇಲೆ, ಹಣಚ್ಚು ಹಣಚ್ಚು. Inhale, exhale, inhale, relax. ಈಗ ಮುಂದಿನ ಆಸನ, ಅಲ್ಲಿ ಅರ್ಧ ಮತ್ಸ್ಯೇಂದ್ರ ಆಸನ ಮಾಡ್ತೀವಿ. ಇಲ್ಲಿ ಸರಳ ಬಲಗಾಲ ಮಾಡಿಸಿ 1 ಇಲ್ಲ, ಬಲಗಾಲ ಈ ಥರ ಮಾಡಿಸಿ ವಕ್ರಾಸನ ಮಾಡೋದಿಲ್ಲ. ಬಲಗಾಲ ಮಾಡಿಸ್ಬಿಡಿ. 2 ಇನ್ಹೇಲ್, ಲೆಫ್ಟ್ ಲೆಗ್ ಅಪ್, 3. ಈಗ ಅಪೋಸಿಟ್ ಕಾಲು ಹಿಡ್ಕೊಳ್ಳೋದು, ಈ ರೀತಿ ಒಳ್ಳೆ ನೋಡೋದು ಬಲ. ಕಾಲು ನೋಡಪ್ಪ, ಮುಂಬಾನೆ ಇದ್ದು ಹೆಂಗೈತಿ ನೋಡೋದು. 5 6 7 8. 1 ಲೆಫ್ಟ್ ಲೆಗ್, ರೈಟ್ ಲೆಗ್ ಅಪ್, 2 3 4 5 6. ಇನ್ನೊಮ್ಮೆ 1 ರೈಟ್ ಲೆಗ್, 2 ಅಪೋಸಿಟ್ ಲೆಗ್, 3 ಹಿಡ್ಕೋದು. ಕೈ ತುಂಡು ಅದಕ್ಕೆ ತಣ್ಣೀರು ಕುಡಿ. ಆ ಕಡೆ ನೋಡಿ ಸೀದಾ
ಹಿಡ್ಕೋಬೇಕಲ್ಲಿ ಹಿಡ್ಕೊಳ್ಳೋದೇ ಇಲ್ಲ ಹಿಡ್ಕೋಬೇಕು ಆ ಕಡೆ ನೋಡ್ರಿ ಫೋರ್ ವಕ್ರಾಸನ ಯಾವಾಸನ ವಕ್ರಾಸನ ಶರೀರ 5 6 ಅಪೋಸಿಟ್ 1 2 3 4 ಅಪೋಸಿಟ್ ನೋಡಿ ಅಪೋಸಿಟ್ ಲೆಗ್ ಸ್ಟೇಟ್ ಫೋರ್ 5 6 ರಿಲ್ಯಾಕ್ಸ್ ಈ ಥರ ಕೊಡಿ ಈಗ ಕಾಕಾಸನ 1 2 ಇಷ್ಟೇ ತ್ರೀ 4 ಮಾಡಿ 1 2 ಕಾಲು ಮೇಲೆ ಎತ್ತಬೇಕು ಇದರಿಂದ ಮುಂಗೈಗೆ ಬಲ ಬರ್ತಿದೆ ಮೊಣಕೈಗೆ ಬಲ ಬರ್ತಿದೆ ಮುಖ ಮುಂದೆ ಮಾಡುತ್ತೆ ಮತ್ತು ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತಿದೆ ನಿಮ್ಮ ಶರೀರದ ಮೇಲೆ ಸಂಯಮನ ಬರ್ತಿದೆ ಮುಖ ಮುಂದೆ ಎತ್ತಬೇಕು ಕಾಲು ಸರಿಯಾಗಿ ಬರ್ತಾ ಇಲ್ಲ ರಿಲ್ಯಾಕ್ಸ್ ಇದು ವಕ್ರಾಸನ ಇದು ಯಾವುದು ಕಾಕಾಸನ ಗೊತ್ತಾಯ್ತಾ ಲಾಸ್ಟ್ಗೆ ಅರ್ಧ ಶಿರಸಾಸನ ಬರದೇ ಇದ್ರೆ ಮೂರ್ಧಾಸನ ಮಾಡಿ ಮೂರ್ಧಾಸನ ಅಂತ ಬರ್ತದಿಲ್ಲ ರೀ ನೋಡಿ ವಜ್ರಾಸನ ಕೊಡಿ ಎಲ್ಲರೂ 1 2 ಇಷ್ಟೇ ಮಾಡ್ಬೋದು ನೀವು ಬರಲ್ಲ ಅಂದರೆ ಬರ್ತಿತ್ತಂದರೆ 3 4 ಇಷ್ಟೇ ಅರ್ಧ ವಾಪಸ್ ಆರಾಮ್ ಬರೋದು 5 ಈ ಥರ ಕೊಡೋದು ಮಾಡ್ರಿ ಯಾರ್ಯಾರು ಮಾಡ್ತೀರಿ ಬರಲಿಲ್ಲ ಅಂದ್ರೆ ಮೂರ್ಧಾಸನ ಮಾಡಿ ಬ್ಯಾಲೆನ್ಸ್ ಅರ್ಧ ಮಾಡ ಅಂತೇಳಿ ನಾನು ಪೂರ್ಣ ಹೇಳಿಲ್ಲಪ್ಪ ಅರ್ಧ ಪೂರ್ಣ ಹೇಳಿಲ್ಲ ಇನ್ನು ಹೇಳ್ಬೇಕದ ಕುತ್ತಿಗೆ ಸಬಲಗೊಳ್ಳುತ್ತದೆ ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದೆ ಬ್ಲಡ್ ಸರ್ಕ್ಯುಲೇಷನ್ ಮಸ್ತಿಷ್ಕಕ್ಕೆ ಹೆಚ್ಚಾಗಿ ತಲೆಗೆ ಹೆಚ್ಚಾಗಿ ಸ್ಮರಣ ಶಕ್ತಿ ಹೆಚ್ಚಾಗ್ತಿದೆ ವಾಪಸ್ ಮುಷ್ಟಿ ಮಾಡಿ ಕೈಗಳನ್ನು ಮುಷ್ಟಿ ಮೇಲೆ ತಲೆ ಇಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಇರಬೇಕು ಮಾಡಿದ ತಕ್ಷಣ ವಾಪಸ್ ಬರಬೇಡ ಕಣ್ಣಿಗೆ ರಕ್ತ ಸಂಚಾರ ಹೆಚ್ಚಾಗಿ ನಿಮಗೆ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಒಮ್ಮೆ ಹೇಳ್ಬಾರ್ದು ಇದು ನಿಮ್ಮ ಎಲ್ಲ ಸರ್ವ ಜ್ಞಾನೇಂದ್ರಿಯಗಳಿಗೆ ಸಬಲಗೊಳಿಸ್ತದೆ ಈಗ ಕಾಲ ಕಡಿಮೆ ಶವಾಸನ ಮಾಡಿ ಇದುವರೆಗೆ ಮಾಡಿರುವಂಥ ಇಷ್ಟ ಆಸನಗಳು ಪೂರ್ವ ತಯಾರಿ ಆಸನಗಳು ಇದರಿಂದ ನಿಮಗೆ ಪ್ರಧಾನ ಆಸನ ಮಾಡಲಿಕ್ಕೆ ಶರೀರ ಸಿದ್ಧತೆಗೊಳ್ಳುತ್ತದೆ
ಶರೀರ ಸಿದ್ಧತೆ ಆಗಬೇಕು. ಪೂರ್ವ ಯಾವುದಕ್ಕಾಗಲಿ ಪೂರ್ವ ತಯಾರಿ ಇಲ್ಲದೆ ನೀವು ಎಲ್ಲಿ ಹೋಗ್ಲಿಕ್ಕಾಗಲ್ಲ, ಏನೂ ಮಾಡ್ಲಿಕ್ಕಾಗಲ್ಲ. ನೀವು ಎಲ್ಲೇ ಪ್ರವಾಸ ಹೋಗ್ಬೇಕಾದ್ರೂ ಪೂರ್ವ ತಯಾರಿ ಬೇಕು, ಎಕ್ಸಾಮ್ ಬರಿಬೇಕಾದ್ರೂ ಪೂರ್ವ ತಯಾರಿ ಬೇಕು, ಹಾಡಬೇಕಾದ್ರೂ ಪೂರ್ವ ತಯಾರಿ ಬೇಕು, ಅಡಿಗೆ ಮಾಡಬೇಕಾದ್ರೂ ಪೂರ್ವ ತಯಾರಿ ಬೇಕು. ಯೋಗ ಮಾಡೋ ಶರೀರವನ್ನು ಅದನ್ನು ಮೊದಲು ತಯಾರಿ ಮಾಡಬೇಕಾಗ್ತದ. ಅದಕ್ಕಾಗಿ ಇದರಲ್ಲಿ ಪೂರ್ವ ತಯಾರಿ ಆಸನದಲ್ಲಿ ಅರ್ಧ ಹಲಾಸನ, ವಿಪರೀತ ಕರಣಿ, ಸರಳ ಭುಜಂಗಾಸನ, ಸರಳ ಧನುರಾಸನ, ಅರ್ಧ ಶಲಭಾಸನ, ಪಾದ ಪ್ರಸಾರ ಪಶ್ಚಿಮೋತ್ಥಾನಾಸನ, ಉಷ್ಟ್ರಾಸನ, ಹಂಸಾಸನ ಮತ್ತು ಕಾಕಾಸನ, ಇವೆಲ್ಲ ಆಸನಗಳನ್ನು ಮಾಡಬೇಕಾದ್ರೆ ಶವಾಸನ ನಿಧಾನವಾಗಿ ಮುಗಿಸ್ಕೊಳ್ಳಿ. ಒಂದು ಕಡೆ ಕಾಲು ಮುಂದೆಗಿಸಿ, ಕೈ ಹಿಂದೆಗಿಸಿ, ಎಡಭುಜ ಮೇಲ್ಗಡೆ ಮಾಡಿ, ಹೊರಳು ಕೂಡಿ. ಎಲ್ಲರೂ ಎದ್ದು ಕುಳಿತುಕೊಂಡು ಶಾಂತಿ ಪಾಠಕ್ಕೆ ಸಿದ್ಧತೆ. ಮೊದಲಿಗೆ ಪ್ರಾರ್ಥನೆ ಇರಬೇಕು, ಕೊನೆಗೆ ಶಾಂತಿ ಪಾಠ ಇರಲೇಬೇಕು. ಸಮಾಪ್ತ. ಕೈ ಮುದ್ರೆಯಲ್ಲಿರಲಿ. ಎಲ್ಲರೂ ಪದ್ಮಾಸನ ಹಾಕಿಕೊಡಿ. ಪದ್ಮಾಸನ. ಬೆನ್ನು ಕುತ್ತಿಗೆ ಸೀದಾ, ಕೈ ಮುದ್ರೆಯಲ್ಲಿ. ಬೆನ್ನು ಕುತ್ತಿಗೆ ಸೀದಾ, ಕಾಲು ಸೀದಾಗೆ. ಹಾಂ, ಶಾಂತಿ ಪಾಠ. ಬೆರಳುಗಳು ಆಗ್ಯಾಕಪ್ಪ ನಿರಂಜನ, ಕೂಡಿಸಿಲ್ಲ ಎಲ್ಲ ಬೆರಳುಗಳು ನೋಡಿ. ಈಗ ಶಾಂತಿ ಪಾಠ. ಓಂ ಅಸತೋಮ ಸದ್ಗಮಯ. 1 2 3 ಸ್ಟಾರ್ಟ್. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇಷಾಂ ಪೂರ್ಣಂ ಭವತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮನ ಮಾಡಿ. ನಿಧಾನವಾಗಿ ಎರಡು ಕೈಗಳನ್ನು ಚೆನ್ನಾಗಿ ಉಷ್ಣಗೊಳಿಸಿ ಆ ಊರ್ಜವನ್ನು ನಿಮ್ಮ ಮುಖಕ್ಕೆ ಸ್ಪರ್ಶ ಮಾಡಿಕೊಳ್ಳಿ. ಇವತ್ತಿನ ಪೂರ್ವ ತಯಾರಿ ಆಸನ ಇಷ್ಟು ಸಂಪೂರ್ಣ ಮುಗೀತು.